ಹರಪ್ಪ ಮಹೆಂಜದಾರೋ ರೀತಿ ಬಳ್ಳಾರಿಯಲ್ಲೂ ಇತ್ತ ನಾಗರಿಕತೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಬಳ್ಳಾರಿಯಲ್ಲಿ ಸಿಕ್ಕಿದೆ 5000 ವರ್ಷ ಹಳೆಯ ಮಾನವನ ಅಸ್ಥಿ ಪಂಜರ. ಬಳ್ಳಾರಿಯಲ್ಲಿ ಸಿಕ್ಕಿದೆ 5000 ವರ್ಷಗಳ ಹಳೆಯ ಮಾನವನ ಅಸ್ಥಿಪಂಜರ. ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಗೌಡ್ರು ಮೂಲೆ ಬೆಟ್ಟದಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. ಉತ್ಖನನದ ವೇಳೆ 5000 ವರ್ಷಗಳ ಹಳೆಯ ಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. ಸೇಜೇಶ್ವರ್ ಮತ್ತು ನಮಿತಾ ಎಸ್ ಸುಗಂಧ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಕಳೆದ 1 ವಾರದಿಂದ ತೆಕ್ಕಲಕೋಟೆಯ ಐತಿಹಾಸಿಕ ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಸುಮಾರು 5.5 ಅಡಿ ಉದ್ದದ ಮಾನವನ ಅಸ್ಥಿ ಪಂಜರ ಪತ್ತೆಯಾಗಿದೆ. ಮೇಲೆ ಕಲ್ಲಿಟ್ಟು ಶವ ಸಂಸ್ಕಾರ ಮಾಡಿದ ಸ್ಥಿತಿಯಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. 3 ರಿಂದ 5000 ವರ್ಷಗಳಷ್ಟು ಹಳೆಯದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಶಿಲಾಯುಗದ ಸಮಯದಲ್ಲಿ ಜನ ಬಳಸ್ತಾ ಇದ್ದಂಥ ವಸ್ತುಗಳು ಈಗಾಗಲೇ ಸಿಕ್ಕಿವೆ. ಉತ್ಖನನ ತಂಡದ ನಿರ್ದೇಶಕ ಸೇಜೇಶ್ವರ್ ಈ ವಿಚಾರವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸರ್, ಇದು ನಮಗೆ 3000 ರಿಂದ 5 ವರ್ಷ ಓಲ್ಡ್ ಇದಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಇದು ನಮಗೆ ನೂತನ ಶಿಲೆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕಾರ್ಬನ್ ಡೇಟಿಂಗು, ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ಇದು ನಿಖರವಾದ ನಮಗೆ ಡೇಟಿಂಗ್ ಸಿಗ್ತದೆ ಸರ್. ಸಿಗ್ತದೆ. ಇವತ್ತು ಅದೇ ಎಕ್ಸ್ಕವೇಷನ್ ಆಗ್ತಿತ್ತಲ್ಲ, ಈ ಸ್ಥಳ ಪರಿಶೀಲನೆ ಮಾಡೋಣ ಅಂತ ನಾವು ನಮ್ಮ ಹಂಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಸೋಮಶೇಖರ್ ಸರ್ ಜೊತೆ ಬಂದ್ವಿ. ನಮಗಿದು ಕೇಂದ್ರ ಪುರಾತತ್ವ ಇಲಾಖೆದ ಅನುಮತಿ ದೊರೆತಿದೆ ಸರ್. ಇದಕ್ಕೆ ಅನುಮತಿ ದೊರೆತಿದೆ. ಕೋ ಡೈರೆಕ್ಟರ್ ನಮ್ಮ ನಮಿತಾ ಸುಗಂಧಿ ಮೇಡಮ್ ಇದ್ದಾರೆ, ಡೈರೆಕ್ಟರ್ ಆಗಿ ನಾವಿದ್ವಿ. ಇದು ಮಾಡ್ತಾ ಇದ್ವಿ. ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ನಿಖರವಾದ ಅಧ್ಯಯನ ಮಾಡಿ ಅದೇನು ಮಾಡ್ಬೋದು ಅಂತ ನಮ್ಮ ಮೇಲಾಧಿಕಾರಿಗಳು ಸಚಿವರ ಮುಖಾಂತರ ನಾವು ಒಂದು ಡೀಟೇಲ್ ರಿಪೋರ್ಟ್ ಮಾಡಿ ಸಬ್ಮಿಷನ್ ಮಾಡ್ತೀವಿ ಸರ್. ಇಲ್ಲಿ ಶವ ಸಂಸ್ಕಾರ ಪದ್ಧತಿ ಹೇಗಿತ್ತು ಅಂತ ಇದರಿಂದ ತಿಳಿದು. ವೆಂಕಟೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ವೆಂಕಟೇಶ್, ತೆಕ್ಕಲಕೋಟೆ ಬಳಿ ಉತ್ಖನನದ ವೇಳೆ 1000 ವರ್ಷಗಳ ಹಿಂದಿನ ಅಸ್ಥಿ ಪಂಜರ ಪತ್ತೆಯಾಗಿದೆಯಲ್ಲ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಪ್ರಭು, ಏನು ಹರಪ್ಪ ಮತ್ತು ಮಹೆಂಜದಾರೋ ರೀತಿಯ ಪಳವಳಿಕೆಗಳು ಬಳ್ಳಾರಿಯಲ್ಲೂ ಇತ್ತ ಅಂತಕ್ಕಂತ ಒಂದು ಅನುಮಾನ ವ್ಯಕ್ತವಾಗಿತ್ತು. ಸೊ ಅದಕ್ಕೆ ಪುಷ್ಟಿ ನೀಡುವಂತೆ ಏನು ತೆಕ್ಕಲಕೋಟೆಯ ಗೌಡ್ರ ಮೂಲೆ ಬೆಟ್ಟದಲ್ಲಿ ಉತ್ಖನನ ವೇಳೆ 5000 ವರ್ಷ ಹಳೆಯದಾದಂತಹ ಒಂದು ಮಾನವನ ಅಸ್ಥಿ ಪಂಜರ ಪತ್ತೆಯಾಗಿರ್ತಕ್ಕಂಥದ್ದು. ಸುಮಾರು 3 ರಿಂದ 5000 ವರ್ಷಗಳ ಹಳೆಯ ಪಳವಳಿಕೆ ಇಡುವಂತಹ ಈ ಅಸ್ಥಿ ಪಂಜರ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಈ ಹಳೆ ಕಾಲದ ಏನು ಶಿಲಾಯುಗದ ಸಮಯದಲ್ಲಿ ಬಳಸಿದ್ದಂತಹ ಸಾಮಗ್ರಿಗಳು ಕೂಡ ಈ ಒಂದು ಉತ್ಖನನ ವೇಳೆ ಸಿಕ್ಕಿರ್ತಕ್ಕಂಥದ್ದು. ಅವುಗಳನ್ನು ಕೂಡ ಈಗಾಗಲೇ ಫಾರೆನ್ಸಿಕ್ ಇದಕ್ಕೆ ಕಳಿಸ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಈಗ ಅಧಿಕಾರಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಸುಮಾರು 1 ವಾರದಿಂದ ಈ ಒಂದು ಉತ್ಖನನ ತೆಕ್ಕಲಕೋಟೆ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಗಳಲ್ಲಿ, ಐತಿಹಾಸಿಕ ಪ್ರದೇಶಗಳೇನಿದೆ ಆ ಭಾಗದಲ್ಲಿ ಉತ್ಖನನ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಈ ಒಂದು ಶಿಲಾಯುಗದ ಸಮಯದಲ್ಲಿ ಬಳಸಿದ್ದಂತ ಸಾಮಗ್ರಿಗಳು ಜೊತೆಗೆ ಅಸ್ಥಿ ಪಂಜರ ಸಿಕ್ಕಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಸಂಜೇಶ್ವರ್ ಮತ್ತು ನಮಿತಾ ಎಸ್ ಸುಗಂಧ ನೇತೃತ್ವದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಇನ್ನು ಕೆಲವು ದಿನಗಳ ಕಾಲ ಈ ಉತ್ಖನನ ನಡೀತದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ಒಂದು ಏನು ಅಸ್ಥಿ ಪಂಜರ ಇದೆ, ಈ ಅಸ್ಥಿ ಪಂಜರವನ್ನ ಅಧಿಕಾರಿಗಳ ಮೂಲಕ ಅದನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಅದು ಎಷ್ಟು ವರ್ಷ ಹಳೆಯದು ಅನ್ನುವಂತ ಮಾಹಿತಿಯನ್ನ ಅಧಿಕಾರಿಗಳು ಕೂಡ ಕಲೆ ಹಾಕ್ತಕ್ಕಂಥದ್ದು. ಒಟ್ಟಾರೆಯಾಗಿ ಶಿಲಾಯುಗದ ಪಳಿವಳಿಕೆಗಳು ಎಲ್ಲೆಲ್ಲಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಉತ್ಖನನ ಕಾರ್ಯ ಭರದಿಂದ ನಡೆದಿರ್ತಕ್ಕಂಥದ್ದು. ಇನ್ನೂ ಕೂಡ ಕೆಲವು ದಿನಗಳ ಕಾಲ ಈ ಉತ್ಖನನ ನಡೀತದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೆಂಕಟೇಶ್.